ಇವತ್ತು ಬೆಳಗ್ಗೆನೇ ಬಿರಿಯಾನಿ ಮಾಡ್ತಾಯಿದ್ವಿ. ತುಂಬ ದಿನ ಆಗಿತ್ತು, ಕಾರ್ತಿಕ ಮಾಸ ಅಲ್ಲಿ ನಾನ್ ವೆಜ್ ತಿನ್ನಲ್ಲ. ಆಲ್ಮೋಸ್ಟ್ 45 ಡೇಸ್ ಆಗೋಗಿದೆ ಅನಿಸುತ್ತೆ. ಆಲ್ಮೋಸ್ಟ್ ಇವತ್ತು ಮಟನ್ ಬಿರಿಯಾನಿ ಬೆಳಗ್ಗೆನೇ ಮಾಡ್ತಾಯಿದ್ವಿ. ಫ್ರೈಡೇ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಮಗ ನಾನು ಹೋಗೋಷ್ಟಲ್ಲಿ ಮಾಡಬೇಕು ಅಂತ, ಸೊ ಅದಕ್ಕೆ ಮಾಡ್ತಾಯಿದ್ವಿ. ಸಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದು, ಸಂಡೇ ತಿರುಪತಿ ಹೋಗೋಣ ಅಂತ ಅಂದ್ಕೊತಾಯಿದ್ವಿ. ಸೊ ಅದಕ್ಕೆ ಇವತ್ತೇ ಮಾಡಿ ಕೊಟ್ಬಿಡೋಣ ಅವನಿಗೆ. ಇವತ್ತೆಲ್ಲ ತಿನ್ಕೊಂಡು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಾಕ್ಸಿಗೆ ಮೊಸರನ್ನ ಮಾಡ್ತಾಯಿದ್ದೀನಿ. ಚಿಕನ್ ತೊಗೊಂಬಂದಿಟ್ಟಿದೆ. ಸೊ ಚಿಕನ್ ಇನ್ನೂ ಏನು ರೆಸಿಪಿ ಮಾಡಿಲ್ಲ. ಚಿಕನ್ ಗ್ರೇವಿ ಮಾಡಾಕು. ಈಗ ಬಿರಿಯಾನಿ ಎಲ್ಲ ಮಾಡಿದಾಯಿತು, ತಿಂದಿದ್ದಾಯಿತು. ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಹಲ್ಲು ನೋವು ಅಂತ ಹೇಳ್ತಿದ್ದಲ್ಲ, ಇವತ್ತು ಫೈನಲ್ ಆಗಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಸತತವಾಗಿ ಇಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಚಿನ್ನ. ಅವ್ನು ಇನ್ನೂ ಡೌಟಲ್ಲೇ ಇದ್ದಾನೆ. ಸೊ ಹೋಗಿ ಪ್ಯಾಕ್ ಮಾಡಿಸ್ಕೊಂಡು ಆಮೇಲೆ ಸ್ಕೂಲ್ಗೆಲ್ಲ ರೆಡಿ ಆಗಿದ್ದಾನೆ. ಸೊ ಹೋಗಿ ಪ್ಯಾಕ್ ಮಾಡಿಸ್ಕೊಂಡು ಬಂದು ಆಮೇಲೆ ಸ್ಕೂಲ್ಗೆ ಪರ್ಮಿಷನ್ ತೊಗೊಂಡಿರ್ತೀವಿ. ನಮ್ಮ ಗುಡ್ಡಮ್ಮ ರೆಡಿ ಆಗಿದೆ, ಅದಕ್ಕೆ ನಿದ್ದೆ ಬರ್ತಾ ಇದೆ ಇವಾಗ. ಅವನಿಗೆ ಮೊಸರನ್ನ ಮಟನ್ ತಿನ್ನಿಸ್ತೀನಿ, ಸ್ವಲ್ಪ ಚೆನ್ನಾಗಿ ಸ್ನ್ಯಾಶ್ ಮಾಡಿ ಒಂದೇ ಒಂದು ಪೀಸ್ನ ತಿನ್ನಿಸ್ತೀನಿ. ತಿನ್ನಿಸ್ಬಾರ್ದು, ಹೆವಿ ಮಟನ್ ಜಾಸ್ತಿ ತಿನ್ನಿಸ್ಬಾರ್ದು, ಡೈಜೆಷನ್ ಆಗಲ್ಲ ಅಂತಾರೆ. ಬಟ್ ಇವನಿಗೆ ಅದೊಂದು ಖುಷಿ, ಅಂದರೆ ಏನು ತಿನ್ಸಿದ್ರು ಡೈಜೆಷನ್ ಚೆನ್ನಾಗಾಗುತ್ತೆ ಅವ್ರಿಗೆ. ಹಾಂ ಒಂದೇ ಒಂದು ಪೀಸ್ ಸ್ವಲ್ಪನೇ ಇಟ್ಟೆ, ತಿಂತಾನೆ ಖುಷಿಯಾಗಿ. ಮೊಸರನ್ನ ಅವನಿಗೂ ಅವರಿಬ್ರಿಗೂ ಮೊಸರನ್ನ ಬಾಕ್ಸಿಗೆ, ನಮಗೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಚಿಚಿ ಮಾಡೋಣ ನಾವು. ನಮಸ್ತೆ ಪಪ್ಪಾಗೂ ಮೊಸರನ್ನ. ನಮಸ್ತೆ ಮಾಡು. ನಮಸ್ತೆ ಚಿಂಟು. ಮಾಡಿ ನಮಸ್ತೆ ಮಾಡು. ನಮಸ್ತೆ ಮಾಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸರಿ ಚಿನ್ನ, ಬಾಯ್. ಅಲ್ಲಿ ಬಾಯ್ ಮಾಡು. ಬಾಯ್ ವಿಡಿಯೋ ಮಾಡು. ಚಿನ್ನಿ ಬಾಯ್ ಮಾಡಲಿ. ಬಾಯ್ ಮಾಡ್ಬಿಡು. ಇಲ್ಲಿ ಬಾಯ್ ಮಾಡೋರಿಗೆ ಬಾಯ್ ಮಾಡಿ. ಪಪ್ಪ ಬಾಯ್ ಮಾಡ. ವಿಡಿಯೋ ಮಾಡ್ಬೇಕಾಯ್ತು. ಏನು ಮಾಡಲ್ಲ. ಪ್ಯಾಕ್ ಮಾಡಲಿಲ್ಲ ಇವತ್ತು, ಸ್ವಲ್ಪ ಮತ್ತೆ ಇನ್ಫೆಕ್ಷನ್ ಇದೆ ಅಂತ ಯಾವಾಗ ಪ್ಯಾಕ್ ಮಾಡ್ತಾರೆ ಬಂಗಾರಿ. ಹಾಗೆ ನನಗೆ ಲಾಸ್ಟ್ 1 ಮಂತ್ ಬ್ಯಾಕ್ ಏನೋ ಒಬ್ರು ಕಮೆಂಟ್ ಮಾಡಿದ್ರು, ನಿಮ್ಮದು ಪೀರಿಯಡ್ಸ್ ಆಗಿದ್ದು ಯಾವಾಗ ಡೆಲಿವರಿ ಆದಮೇಲೆ ಅಂತ ಪೀರಿಯಡ್ಸ್ ಆಗಿದೆ ಯಾವಾಗ ಅಂತ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ. ನಾನು ಅವ್ರು ಕಮೆಂಟ್ ಮಾಡಿದಾಗ ನಿಜ ಪೀರಿಯಡ್ಸ್ ಆಗೇ ಇರಲಿಲ್ಲ. ಆಮೇಲೆ ಒಂದು 2 ಡೇಸ್ಗೇನೋ ಆಯಿತು. ಸೊ ನಾನು ಅವಾಗೇ ರೆಸ್ಪಾನ್ಸ್ ಮಾಡಿದೆ 11 ಮಂತ್ಸ್ಗೆ ಅಂತ ಅಂದ್ಬಿಟ್ಟು. ಹಾಗೆ ಮತ್ತೆ ಮೊನ್ನೆ ಒಂದು ಯಾರೋ ಮತ್ತೆ ಕಮೆಂಟ್ ಮಾಡಿದ್ದಾರೆ ಯಾವಾಗ ಪೀರಿಯಡ್ಸ್ ಆದ್ರಿ ಅಂತ. ಸೊ ನನ್ನ ಪೀರಿಯಡ್ ಆಗಿದ್ದು 11 ಮಂತ್ಸ್ಗೆ. ನನ್ನ ದೊಡ್ಡ ಮಗನಿಗೂ ಅಷ್ಟೇ, ಅವನು ಡೆಲಿವರಿ ಆದಮೇಲೆ 11 ಮಂತ್ಸ್ಗೆ ನನಗೆ ಮಾಮೂಲಿ ಸೈಕಲ್ ಬಂದಿದ್ದು. ಸೊ ಈಗಲೂ ಸೇಮ್ 11 ಮಂತ್ಸ್ಗೆ ಬಂತು. ತುಂಬ ಜನ ಬೇಗ ಆಗಿರ್ತಾರೆ. 3 ಮಂತ್ಸ್ಗೆ 5 ಮಂತ್ಸ್ಗೆಲ್ಲ ಆಗಿದ್ದಾನೆ ಅಂತ ನನ್ನ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ 3 ಮಂತ್ಸ್ಗೆ 5 ಮಂತ್ಸ್ಗೆಲ್ಲ ಆಗಿದ್ರಿ ಅಂತ ಹೇಳ್ತಿದ್ರು. ಬಟ್ ನನಗೆ ಡೌಟ್ ಇತ್ತು, ನಾನು ಯಾವಾಗ ಆಗ್ತೀನಿ ಈ ಸತಿ ನೋಡಬೇಕು ಅಂತ. ನನ್ನ ಮಗನ ದೊಡ್ಡವನಿಗೆ 11 ಮಂತ್ಸ್ಗೆ ಸೈಕಲ್ ಬಂತು. ಬಟ್ ಈ ಸತಿ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಕೂಡ ಆಗಿದ್ದಲ್ಲ. ಸೊ ಅದಕ್ಕೆ ಅದನ್ನು ಕೂಡ ತುಂಬ ಚೆನ್ನಾಗಿ ಕೇಳಿದ್ದೀರಾ, ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆಗೋಯ್ತಾ ಏನು ಅಂತ. ಹೌದು ಆಗೋಗಿದೆ. ಒಂದಷ್ಟು ಜನ ಅಲ್ಲ, ನಾನೊಂದು ಸ್ಟುಡಿಯೋಲಿ ಹೆಣ್ಮಗು ಆಗಬೇಕಿತ್ತು ಅಂತ ಹೇಳಿದಾಗೂ ಕೂಡ ತುಂಬ ಜನ ಹೇಳಿದ್ರು ಇನ್ನೊಂದು ಮಗು ಮಾಡ್ಕೊಳ್ಳಿ, ಇನ್ನೊಂದು ಹೆಣ್ಮಗು ಮಾಡ್ಕೊಳ್ಳಿ, ಆಗುತ್ತೆ ಪ್ಲಾನಿಂಗ್ ಆಪ್ರೇಷನ್ ಆಗೋಗಿದೆ. ನನಗೂ ಒಂದು ಕ್ಷಣ ಅನಿಸಿದುಂಟು, ಏನಂತ ಗೊತ್ತಾ, ಏನು ಹೇಳ್ತೀವಿ, ಅವರು ಕೇಳಿದ್ರಲ್ಲಿ ಸರ್ಜರಿ ಮಾಡಿಬಿಡೋದಾ ಏನು, ಗಂಡು ಮಗುನೇ ಅಂತ ಹೇಳಿದ್ವಲ್ಲ ಅಂತ ಕೇಳಿದಾಗ ಸದ್ಯಕ್ಕೆ ಅವಾಗಿನ ಕ್ಷಣಕ್ಕೆ ಯಾವುದೋ ಒಂದು ಮಗು ನನ್ನ ಮಗು ಅಲ್ವಾ ಅಂತಲೇ ಅನಿಸ್ತು. ಸೊ ಸರಿ ಆಯಿತು ಮಾಡಿಬಿಡಿ ಅಂತ. ಮತ್ತು ಇನ್ನೊಂದು ಸರ್ಜರಿ ಮಾಡಿಸ್ಕೊಳ್ಳೋದು ತುಂಬ ಕಷ್ಟ ಇದೆಯಲ್ಲ ಈ ವಯಸ್ಸಿಗೆ. ಆಲ್ರೆಡಿ 2 ಸರ್ಜರಿಗಳು, ಸಿಸರಿನು ಮತ್ತು ಅಡ್ರನಲ್ ಗ್ಲ್ಯಾಂಡ್ ಒಂದು 3 ಸರ್ಜರಿ ಆಗಿದೆ. ಮತ್ತು ಇನ್ನೊಂದು ಸರ್ಜರಿ ಯಾರು ಮಾಡಿಸ್ಕೋತಾರೆ ಅಂತ ಹೇಳಿಬಿಟ್ವಿ. ಬಟ್ ನನಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲ ನಾನು ಸರ್ಜರಿ
ಸರ್ಜರಿ ಮಾಡಿಸ್ಕೋಬಾರ್ದಾಗಿತ್ತು, ಇನ್ನೊಂದು ಹೆಣ್ಮಗು ಮಾಡ್ಕೋಬೇಕಿತ್ತು ಅಂತ ಮೈಂಡಲ್ಲಿ ನಿಜ ನನಗೆ ನನ್ನ ಮಗನಿಗೆ 3 months ಕಂಪ್ಲೀಟ್ ಆಗೋ ತನಕ ನನಗೆ ಅನಿಸ್ತಾನೆ ಇತ್ತು ನಾನು ಆಪ್ರೇಷನ್ ಮಾಡಿಸ್ಕೋಬಾರ್ದಾಗಿತ್ತು. ಹೇಗನ ಆಗ್ಬಿಟ್ಟಿದ್ದೇವ್ರೆ, ಇದೊಂದು ಫೇಲ್ಯೂರ್ ಆಗಿಬಿಡ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನು, ಒಂದು ಹೆಣ್ಮಗು ಆಗಿಬಿಡ್ಲಿ ಅಂತ ತುಂಬ ಕೇಳ್ಕೊತಾ ಇದ್ದೆ. ಆಮೇಲೆ ಇವ್ನು ಸ್ವಲ್ಪ ದೊಡ್ಡವನು ಆಗ್ತಾ ಒಂದು 4-5 months ಆಗ್ತಾ ಇದ್ದಂಗೆ ಸಾಕು, 2 ಮಕ್ಕಳೇ ಸಾಕು ಅನ್ನೋ ಥರ ಇವತ್ತಿಗೂ ಅನಿಸುತ್ತೆ. ದೇವ್ರು ಹೆಂಗೋ ಮಾಡಿ ಒಂದು ಹೆಣ್ಮಗು ಕೊಟ್ಬಿಟ್ರೆ ಸಾಕಪ್ಪ ಅಂತ. ಏನು ಹೇಳ್ತೀವಿ, ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತಲ್ಲ, ಒಂದು ಹೆಣ್ಣು ಒಂದು ಗಂಡಿದ್ರೆ ಚೆನ್ನಾಗಿರುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ, ತುಂಬ ಜನ ಹೇಳಿದ್ರಿ ನೀವು ಕೂಡ. ಬಟ್ ಸಾಕು 2 ಮಕ್ಕಳು, ಇನ್ನೊಂದು ಗಂಡು ಮಗು ಆಗಿಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಅಂತ ಅನಿಸುತ್ತೆ. ನಾನು ತುಂಬ ಸರ್ಚ್ ಎಲ್ಲ ಮಾಡಿಬಿಟ್ಟಿದೆ. ಆಪ್ರೇಷನ್ ಮಾಡಿಸ್ತಾರಲ್ಲ, ಏನು ಹೇಳ್ತಾರೆ ಅದನ್ನ, ಏನೋ ಹೇಳ್ತಾರೆ, ಆಪ್ರೇಷನ್ಗೆ ಟ್ಯೂಬೆಕ್ಟಮಿದೆ ಟ್ಯೂಬೆಕ್ಟಮಿ ಅಂತ ಏನೋ ಹೇಳ್ತಾರೆ. ಸೊ ಅದನ್ನು ಕೂಡ ನಾನು ಸರ್ಚ್ ಮಾಡಿದ್ದೆ, ಮಾಡಿಸ್ಬೋದಾ ಏನು ಅಂತ. ಸೊ ಅಮ್ಮ ನನಗೆ ಹೇಳಿದ್ದು, ನಾನು ಹೇಳ್ತಾನೇ ಇದೆ ಹೆಣ್ಮಗು ಬೇಕು ಅಂತ. ಅದಕ್ಕೆ ಹೇಳ್ತಿದ್ರು, ನೋಡು ಹಿಂಗೆ ಆಪ್ರೇಷನ್ ಮಾಡಿಸ್ಕೊಂಡು ಮಗು ಏನೋ ಡೆತ್ ಆದಮೇಲೆ ಆಪ್ರೇಷನ್ ಮಾಡಿಸ್ಕೊಂಡು ಆಗಿದೆ, ಹಂಗೆ ಮಾಡಿಸ್ಕೊಂಡು ಹೋಗಲಿ ಅಂತ ತಮಾಷೆಗೆ ಹೇಳ್ತಿದ್ರು. ಅದೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೆ. ಬಟ್ ಅಮ್ಮನೂ ಹೇಳಿದ್ರು, ಬೇಡ, 2 ಮಕ್ಕಳನ್ನ ಸಾಕು, ಈ ಕಾಲದಲ್ಲಿ ಸಾಕು, 3 ಮಕ್ಕಳನ್ನ ಸಾಕೋದು ತುಂಬ ಕಷ್ಟ ಇದೆ. ಅದರಲ್ಲೂ ನನ್ನ ದೊಡ್ಡ ಮಗನಿಗೆ ಆಲ್ಮೋಸ್ಟ್ 12 years ಆಗ್ತಾ ಬಂತು. ಇವಾಗ ಇನ್ನೊಂದು 10 ವರ್ಷ ಹೋದರೆ ನಿಂಗೆ ಸೊಸೆನೇ ಬರ್ತಾಳೆ, ಅವಳನ್ನೇ ಮಗಳ ಥರ ಸಾಕು ಸೊಸೆನೇ ಮಗಳ ಥರ ನೋಡ್ಕೋ ಅಂತ ಹೇಳ್ತಾರೆ. ಸೊ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ತುಂಬ ಸರ್ಚ್ ಮಾಡಿಬಿಟ್ಟಿದೆ ಆ ಟೈಮಲ್ಲಿ. ಒಂದು 3 months ನನಗೆ ಹೆಂಗಿತ್ತು ಅಂದರೆ, ನಾನು ಬ್ಲಾಗ್ಸು ಕೂಡ ಮಾಡ್ತಾ ಇರಲಿಲ್ವಲ್ಲ, ಸುಮ್ಮನೆ ಫ್ರೀಯಾಗಿರ್ತದೆ ಅವಾಗ ಅನಿಸ್ತಾ ಇತ್ತು, ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿಸ್ಕೊಂಡ್ರೆ ಹೆಣ್ಮಗು ಆಗುತ್ತಾ, ಹೆಂಗೆ ಅದರಲ್ಲಿ ಪ್ರೊಸೆಸ್ ಇದೆಯಾ, ಅಥವಾ ಟ್ಯೂಬೆಕ್ಟಮಿನ ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ನ ಇದನ್ನು ಬೇಕಂದರೆ ಮಾಡಿಸ್ಕೋಬೋದಾ, ವಾಪಸ್ಸು ಮಾಡ್ತಾರಂತೆ. ಅದನ್ನು ನಾನು ಸರ್ಚ್ ಮಾಡಿದೆ. ಅದು ಆಗುತ್ತೆ ತುಂಬ ಜನಕ್ಕೆ, ಅಂದರೆ 80% ಒಳಗಡೆ 50% ಅಷ್ಟೇ ಸಕ್ಸಸ್ ರೇಟ್ನ ಕಾಣಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಇದು ನೋಡಿದೆ, ಟೆಸ್ಟ್ ಟ್ಯೂಬ್ ಬೇಬಿ ನೋಡಿದೆ. ಅದು ಕೂಡ ಅದು ನಮ್ಮ ಇಂಡಿಯಾ ಒಳಗಡೆ ಹೆಣ್ಮಗುನೇ ಬೇಕು ಗಂಡು ಮಗುನೇ ಬೇಕು ಅನ್ನೋದನ್ನ ಹೇಳಲ್ಲ, ಅದು ಮಾಡೋದಿಲ್ಲ ಅಂತ ಎಲ್ಲ ತೋರಿಸ್ತಿದ್ರು. ಸರಿ ಅಂತ ಏನೋ ನೋಡದೇ ಇರೋದಿಲ್ಲ. ಇದು ಎಷ್ಟು ದೇವ್ರುಗಳ ಹತ್ರ ಹೋಗಿದ್ರೆ ಎಲ್ಲ ದೇವ್ರದನ್ನು ಕೇಳ್ಕೊಂಬಿಟ್ಟಿದ್ದೆ, ನನಗೆ ಹೆಣ್ಮಗು ಆಗ್ಲಪ್ಪ, ಇನ್ನೊಂದು ಹೆಂಗನ ಆಗಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನು ಫೇಲ್ಯೂರ್ ಆಗಿಬಿಡಲಿ ಅಂತ ತುಂಬ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ನಾನು. ಆ ಒಂದು ನಿಮಿಷಕ್ಕೆ ಅಷ್ಟು ಅನಿಸ್ತಾ ಇತ್ತು ನಂಗೆ ಹೆಣ್ಮಗು ಬೇಕು ಅಂತ. ಬಟ್ ಇವಾಗ ನಿಜ ಹೇಳ್ತಾಯಿನಿ, ಏನೂ ಅನ್ಸೋದಿಲ್ಲ ನನಗೆ. ನನ್ನ ಕಂದ ಮಗು ಇದೇ ಸಾಕು ಅಂತ ಅನಿಸುತ್ತೆ. ಇವನೇ ಸಾಕಪ್ಪ, ಈ ಮಕ್ಕಳನ್ನ ಸಾಕಿದ್ರೆ ಸಾಕಪ್ಪ ಅಲ್ಲಮ್ಮ, ಬರೋ ಅಂಥ ಸೊಸೆಗಳೇ ಹೆಣ್ಮಕ್ಳ ಥರ ನೋಡ್ಕೊಂಡ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನನಗೆ 11 months ತನಕ ಪೀರಿಯಡ್ಸ್ ಆಗಿಲ್ವಲ್ಲ, ಏನಾದರೂ ಆಗಿರುತ್ತೇನೋ, ಅಂದರೆ ಫೇಲ್ಯೂರ್ ಆಗಿಬಿಟ್ರೆ ಸಾಕಪ್ಪ ಅನ್ನೋ ಥರನೇ ಅನಿಸ್ತಾ ಇತ್ತು. ಪೀರಿಯಡ್ ಯಾವಾಗ ಆಯಿತು ಸೊ ಅವತ್ತು ಅನಿಸ್ತು, ಇಲ್ಲ ಇದು ಆಗಸ್ಕತೆ ಅಲ್ಲ. ಬಟ್ 5 months, ಒಂದು 3 months ತನಕ ತುಂಬ ಅನಿಸ್ತಿತ್ತು. ಆಮೇಲೆ ಏನು ಅನಿಸಿಲ್ಲ, ಎಲ್ಲ ಓಕೆ ಆಗುತ್ತೆ ಬಿಡು, ಇದೆಲ್ಲ ಸರಿ ಹೋಗ್ಬಿಡತ್ತೆ, ಅಂದರೆ ತುಂಬ ದಿನ ಬೇಜಾರು ಅನಿಸಲ್ಲ, ಗಂಡು ಮಕ್ಕಳೇ ಖುಷಿ ಕೊಡ್ತಾರೆ ಅನ್ನೋ ಥರ ಅನಿಸ್ಬಿಡ್ತು. ಹೋಗಮ್ಮ ಗಲಾಟೆ ಮಾಡ್ತೀಯ ನೀನು, ಆಟಾಡ್ಕೋ ಅಂತ ಅನಿಸ್ಬಿಡ್ತು. ಓಕೆ ಅಂತ ಅಂದ್ಬಿಟ್ಟು ಇವಾಗ ಏನು ಅನ್ಸೋದಿಲ್ಲ. ಅನಿಸುತ್ತೆ ಯಾವ್ದಾದ್ರು ಮಕ್ಕಳು ನೋಡಿದಾಗ ಹೆಣ್ಮಗು ಇದ್ರೆ ಚೆನ್ನಾಗಿರತ್ತೆ ಅಂತ. ಬಟ್ ಇವನಲ್ಲೇ ತುಂಬ ಖುಷಿ ಸಿಗುತ್ತೆ. ಪ್ರತಿಯೊಂದು ಕ್ಷಣನೂ ತುಂಬ ಅಂದರೆ ತುಂಬ ಎಲ್ಲದನ್ನು ಎಂಜಾಯ್ ಮಾಡಿದ್ರೆ ಎಲ್ಲ ಮಕ್ಕಳು ಒಂದೇ ಅಂತ ಅನಿಸುತ್ತೆ. ಓನೇ ಕಂದಮ್ಮ ಅವ್ವಾ ಹಾಯ್ ಮಾಡು. ಎಷ್ಟು ನೀಟಾಗಿ ಮಂಚ ಹೇಳ್ಕೊಂಡು ಬರ್ತಾನೆ ಗೊತ್ತಾ, ಮಲಗಿಸಿದ್ರೆ ನೀಟಾಗಿ ಇಳಿದು ಬಂದ್ಬಿಟ್ಟಿದ್ದಾನೆ. ಏನು ಮಾಡೋದು, ಮಕ್ಕಳು ಆ ಕೆಳಗಡೆ ಹಾಸಿಗೆ ಹಾಕಿ ಮಲಗಿಸ್ಬೇಕು ಅವನಷ್ಟೇ. ಆ್ಯಕ್ಚುಲಿ ನೀವೆಲ್ಲ ಯಾವ ಮಂತಲ್ಲಿ ನಿಮ್ಮ ಸೈಕಲ್ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ 11 monthsಗೆ ಆಗಿದ್ದು. ಹಾಗೆ ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿನಿ. ಊಟ ಎಲ್ಲ ತಿಂದು ನನ್ನ ಮಗನಿಗೆಲ್ಲ ಊಟ ಮಾಡಿಸಿ ಅವನ್ನ ಮಲಗಿಸಿ ಸ್ವಲ್ಪ ಹೊತ್ತು. ಈಗ ಹೆಸರು ಕಾಳು, ಕಡಲೆಕಾಳು, ರಾಗಿ ಎಲ್ಲ ಮೊಳಕೆ ಕಟ್ಟಿದ್ದೆಲ್ಲ ಸರಿ ಮಾಡೋಕ್ಕೆ ಅಂತ ಅದನ್ನೆಲ್ಲ ರೆಡಿ ಮಾಡ್ಕೋತಾಯಿನಿ. ಮಕ್ಕಳಿದ್ದರೆ ಕೆಲಸ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅವ್ನು ಮಲಗಿದಾಗೆ ಎಲ್ಲ ಕೆಲಸ ಮಾಡಬೇಕು. ನಂಗೆ ಸರಿ ಪ್ರೋಸೆಸ್ ಮುಗಿಯೋಷ್ಟರಲ್ಲಿ ಎಷ್ಟು ದಿವಸ ಆಗುತ್ತೆ ನೋಡಬೇಕು. ಅವ್ನು ಮಲಗಿದಾಗ ಅಷ್ಟೇ ಮಾಡಬೇಕು. ಎದ್ದಿದಾಗ ಏನೇ ಮಾಡೋಕ್ಕೆ ಹೋದ್ರು ಅವ್ನು ಮಾಡೋಕ್ಕೆ ಬಿಡ್ತಾಯಿಲ್ಲ ಅವನು. ಇಲ್ಲಿ ನೋಡಿದೆ ಹೆಸರು ಕಾಳು ಮತ್ತು ಕಡಲೆಕಾಳು ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಅದನ್ನೆಲ್ಲ ಒಣಗ್ಸೋಕ್ಕಿಟ್ಟಿದ್ದೀನಿ. ಸೊ ಇನ್ನು ಚೆನ್ನಾಗಿ ನೆರಳಲ್ಲೇ ಒಣಗಿಸ್ಬೇಕು. ನಾನು ನೆರಳಲ್ಲೇ ಒಂದು 2 days ಒಣಗಿಸ್ತೀನಿ. ಚೆನ್ನಾಗಿ ಒಣಗಿದ್ಮೇಲೆ ಹುರ್ಕೊಳ್ಳೋವಂಥದ್ದು. ರಾಗಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ರಾಗಿ ಗಂಟು ಬಿಚ್ಚೋಕ್ಕಾಗಲಿಲ್ಲ ನನ್ನ ಕೈಲಿ. ಹಸ್ಬೆಂಡ್ ಬಂದಮೇಲೆ ಬಿಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ರಾಗಿ
ಇರುತ್ತಲ್ಲ ರಾಗಿ ಹಸಿಟ್ಟು, ಸೊ ಅದನ್ನು ಜಲ್ಡಿ ಹಿಡಿತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ಊರಿಂದ ತೊಗೊಂಡು ಬಂದು. ಸೊ ಅವಾಗ ಸ್ವಲ್ಪ ಜಲ್ಡಿ ಇಟ್ಕೊಬಿಡ್ತೀನಿ, ಇಲ್ಲಾಂದರೆ ಹುಳ ಆಗ್ಬಿಟ್ಟಿರುತ್ತೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಸಂಜೆ ಹಂಗೆ ಜಲ್ಡಿ ಇಟ್ಕೊಂಡೆ. ಏನಾಗಿಲ್ಲ ಹುಳ ಎಲ್ಲ, ಬಟ್ ಅವಾಗವಾಗ ಜಲ್ಡಿ ಹಿಟ್ಟುಗಳು ಯಾವುದೇ ಆಗಲಿ ತುಂಬ ದಿನ ಇಟ್ಟಿದ್ದೀವಿ ಅಂದರೆ ಜಲ್ಡಿ ಇಟ್ಕೊಳ್ಳೋದು ವಾಸಿ, ಇಲ್ಲಾಂದರೆ ಹುಳ ಆಗಿಬಿಡುತ್ತೆ ಗೊತ್ತಾಗೋದೇ ಇಲ್ಲ. ಇವಾಗ ವೈಟ್ ಕಲರ್ ಹುಳ ಬರುತ್ತೆ, ಹುಳ ಆಗಿದೆ ಅಂತಲೇ ಕಾಣಿಸಲ್ಲ ನಮಗೆ. ನಾವು ಒಂದು 15 ಡೇಸ್ ಮೇಲೆ ಹಸಿಟ್ಟು ಆಗಿದೆ ಅಂತಂದರೆ ನಾನು ಜಲ್ಡಿ ಹಿಡಿದ್ಬಿಡ್ತೀನಿ. ಇತ್ತೀಚೆಗೆ ಇದೊಂದು ಪ್ರಾಕ್ಟೀಸ್ ಮಾಡಿಬಿಡ್ತೀನಿ, ಯಾಕೆಂದರೆ ಅದು ಗೊತ್ತಾಗಲ್ಲ. ಈ ಹಸಿಟ್ಟು ಕೂಡ ವೈಟಿಗಿದೆ, ಅದು ಹುಳ ಆದರೂ ಗೊತ್ತಾಗಲ್ಲ ಅಂತ. ಬಟ್ ಏನಾಗಿಲ್ಲ, ಚೆನ್ನಾಗೇ ಇತ್ತು ಹಸಿಟ್ಟು. ಇರಲಿ ಅಂದ್ಬಿಟ್ಟು ಹಸಿಟ್ಟು ಜಲ್ಡಿ ಹಿಡಿದೆ. ಅದು ಫುಲ್ಲು ಆಚೆ ಇಟ್ಕೊಂಡು ಹಿಡಿಬೇಕು, ಬಟ್ ನನ್ನ ಮಗನ ಕೈ ಹತ್ರ ಆಗೋದಿಲ್ಲ ಆಚೆ ಇಟ್ಕೊಂಡು ಹಿಡಿದ್ರೆ ಅಂತ ಅಂದ್ಬಿಟ್ಟು ಒಳಗೆ ಹಿಡ್ದಿದ್ದೆ. ಸೊ ಅದನ್ನೆಲ್ಲ ಬಾಕ್ಸ್ ಕೂಡ ತೊಳೆದಿಟ್ಬಿಟ್ಟಿದ್ದೆ, ಮಧ್ಯಾಹ್ನನೇ ಖಾಲಿ ಮಾಡಿ ಬಾಕ್ಸ್ ತೊಳೆದಿಟ್ಟಿದ್ದೆ. ಸೊ ಜಲ್ದಿ ಹಿಡಿದು ಫಿಲ್ ಮಾಡೋಣ ಅಂತ ಬಾಕ್ಸ್ ಕೂಡ ಒಣಗಿತ್ತು. ಅದಾದಮೇಲೆ ಈಗ ಬಾಳೆಹಣ್ಣನ್ನೆಲ್ಲ ತೊಗೊಂಬಂದಿದ್ರು, ಅದನ್ನೆಲ್ಲ ಎತ್ತಿಟ್ಟಿರಲಿಲ್ಲ. ನೀಟಾಗಿ ಅದನ್ನೆಲ್ಲ ಎತ್ತಿಟ್ಟು ಈಗ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅದೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟಲ್ಲಿ ಟಯರ್ಡ್ ಆಗೋಯಿತು. ಸುಮ್ಮನೆ ಸ್ಟವೆಲ್ಲ ಒರೆಸಿದ್ದೆ. ಅದಾದಮೇಲೆ ಮಗ ಬಂದು ಊಟ ಎಲ್ಲ ಮಾಡಿದ್ನಲ್ಲ, ಅದೆಲ್ಲ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಈಗ ಏನೆಲ್ಲ ಖಾಲಿ ಆಗಿದೆ ಅದನ್ನೆಲ್ಲ ಒಂದು ಬೌಲಿಗೆ ಹಾಕಿ ನೀಟಾಗಿ ವಾಶಿಗೆ ಹಾಕ್ತಾಯಿದ್ದೀನಿ. ಊಟ ಅಡುಗೆ ಮಾಡಿದ ತಕ್ಷಣ ಒಂದು ಸತಿ ಪಾತ್ರೆ ತೊಳೆದ್ರು ಕೂಡ ಎಲ್ಲರೂ ಊಟ ತಿಂದಾದಮೇಲೆ ತೊಳೆದಿರಲಿಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡ್ಕೋತೀವಿ. ಅದರಲ್ಲಿ ನಾನು ವರ್ಕರ್ಸ್ನ ಯಾರನ್ನೂ ಇಟ್ಕೊಂಡಿಲ್ಲ, ನಾನೇ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಗೊತ್ತಿಲ್ಲ ನನಗೆ, ನಾನೇ ಕೆಲಸ ಮಾಡ್ಕೊಳ್ಳೋದು ಇಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ಇಲ್ಲಿ ರಾಗಿ ಕೂಡ ಮೊಳಕೆ ಚೆನ್ನಾಗಿ ಬಂದಿದೆ. ಈಗಿದ್ನ ಒಣಗಿಸ್ಕೊಂಬಿಡೋಣ ನೀಟಾಗಿ. ಕೆಳಗಡೆ ಹಾಕಿದ್ರೆ ನೀಟಾಗಿ ಆಗುತ್ತೆ. ಕೆಳಗಡೆ ಹಾಕಿದ್ರೆ ನನ್ನ ಮಗ ಎಲ್ಲ ಕಿತ್ತು ಹಬ್ಬ ಮಾಡುತ್ತಾನೆ. ಇಲ್ಲಿ ಬಂದಿದ್ದ ನೋಡಿ. ಆಫ್ ಮಾಡೈತದು. ಗಂಜಿ ಅಪ್ಪ ಮಗ ಇಬ್ರು ಭಟ್ರು ಆಗ್ಬಿಟ್ಟಿದ್ದಾರೆ. ಎಂತ ಮಾಡ್ತಿದ್ದೀರಾ? ಐತೇನು KFC ಫ್ರೈಡ್ ಚಿಕನ್ ಸಾಲ್ದ ಎಣ್ಣೆ ಅಷ್ಟು ಸಾಕು ಮಾಡ್ತಿದ್ದಾನೆ. ನೋಡ್ಬೋದು ಮಾಡ್ಕೊಂಡು ತಿಂತಾ ಇದ್ದಾನೆ. ಮಾಡುವಾಗ ತಿನ್ನಬಾರ್ದು. ಚೆನ್ನಾಗಿ ಬರ್ತದೆ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ಇನ್ನು ಬೇಯಬೇಕಾ? ಹಸಿ ಕೊಡ್ಲಾ? ಬೇಯಬೇಕಲ್ಲ. ಹಾಯ್, ನಾನ್ ವೆಜ್ ಮಾಡಿದ್ದು ತಿಂದಿದ್ದು ಎಲ್ಲ ಮುಗೀತು. ಸೊ ಈಗ ಕ್ಲೀನಿಂಗು ಮುಗೀತು. ನಾಳೆ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಪೂರ್ತಿ ಎಲ್ಲ ಕಿಚನ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ನಾನ್ ವೆಜ್ ಮಾಡಿದ್ರೆ ಮಾಡೋದು ಕೆಲಸಕ್ಕಿಂತ ಕ್ಲೀನಿಂಗ್ ಕೆಲಸನೇ ಜಾಸ್ತಿ ಆಗುತ್ತೆ. ಪೂರ್ತಿಯಾಗಿ ಸ್ಟವ್ವಿಂದ ಹಿಡಿದು ಟೈಲ್ಸಿಂದ ಹಿಡಿದು ಎಲ್ಲದನ್ನು ಕ್ಲೀನ್ ಮಾಡಿದ್ದೀನಿ. ಯಾಕೆಂದರೆ ನಾಳೆ ನನ್ನ ತಮ್ಮಂದು ಹೊಸ ಕಾರ್ ತೊಗೊಂಡಿದ್ದಾನೆ, ಅದರದ್ದು ಪೂಜೆ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಚಿಂತಾಮಣಿ ಹತ್ರ ಗಂಜುಗುಂಟೆ ನಾನು ತೋರಿಸಿದ್ದೀನಿ ತುಂಬ ಸತಿ, ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ನಾಳೆ ಪೂಜೆ ಮಾಡಿಸ್ತಿದ್ದಾನಂತೆ, ಬಾ ಅಂತ ಹೇಳ್ದ. ಆ್ಯಕ್ಚುಲಿ ಅವ್ನು ಕಾರ್ ತೊಗೊಂಡು 10 ಡೇಸ್ 9 ಡೇಸ್ ಆಯಿತು ಅನಿಸುತ್ತೆ. ಅವನು ಓಡಿಸಿರ್ಲಿಲ್ಲ, ಅವ್ರಿಗೆ ಸೂತ್ಕ ಇತ್ತು. ಅಮ್ಮನ ಜೊತೆ ಹೊಸ್ತಿಯವ್ರು ಮಾಡುವಂಥವ್ರು ತೀರ್ಕೊಂಡಿದ್ರು. ಸೊ ಅದಕ್ಕೆ ಅವ್ರಿಗೆ ಸೂತ್ಕ ಇತ್ತು. ಅದಕ್ಕೆ ಅವ್ರ ಕಾರ್ ಪೂಜೆನೂ ಮಾಡಿಸಿಲ್ಲ. ಕಾರ್ ಡೆಲಿವರಿ ಕೂಡ ನನ್ನ ಚಿಕ್ಕಮ್ಮನ ಮಗ ರೋಚನೆ ತೊಗೊಂಡಿದ್ದ. ಸೊ ಅದಕ್ಕೆ ಅವನು ನಮ್ಮ ಕಾರ್ನ ತೊಗೊಂಡೋಗಿದ್ದ. ಅಲ್ಲಿ ಸಾವಾಯ್ತಲ್ಲ, ಸೊ ಅವತ್ತು ಬಂದು ತೊಗೊಂಡೋಗಿದ್ದು. ಊರಿಗೆ ಹೋಗ್ಬೇಕು, ಚಿಂತಾಮಣಿ ಹತ್ರ ಅದೂ ಊರು. ಸೊ ಅಲ್ಲಿ ಪಾಪು ಎಲ್ಲ ಇದೆಲ್ಲ, ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಂದು ಕಾರ್ ತೊಗೊಂಡೋಗಿದ್ರು. 3 ದಿವಸ ಹಾಲು ತಿಥಿ, ಇವತ್ತು ತಿಥಿ ಇತ್ತು. ಆ್ಯಕ್ಚುಲಿ ಇವತ್ತು ನಮ್ಮ ಕಾರ್ ತೊಗೊಂಬಂದು ಇಲ್ಲಿ ಬಿಟ್ಬಿಟ್ಟು, ಅಲ್ಲೇ ಇತ್ತು ನಮ್ಮ ಕಾರು, ಇವತ್ತು ತೊಗೊಂಬಂದು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ದ. ಆಗಲಿಲ್ವಂತೆ, ಲೇಟ್ ಆಯಿತು, ಸರಿ ಹೋಗಲಿಲ್ಲ. ನಾಳೆ ಬರ್ತೀನಿ, ನಾನು ರೋಚನೂ ಬರ್ತಾನಂತೆ, ಇಬ್ಬರು ಬರ್ತೀವಿ, ನಿಮ್ಮ ಕಾರಲ್ಲಿ ಬಿಟ್ಬಿಟ್ಟು ನೀನು ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ, ರೆಡಿ ಆಗಿರು ಅಂತ ಹೇಳ್ದ. ಸರಿ ಆಯಿತು, ದೇವಸ್ಥಾನಕ್ಕಲ್ವಾ ಅಂತ ಅಂದ್ಬಿಟ್ಟು ಕಾರ್ ಪೂಜೆ ಬೇರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬೇಕು ಅಂತ ಎಲ್ಲ ಕ್ಲೀನಿಂಗ್ ಆಗಬೇಕಲ್ಲ, ಬೆಳಗ್ಗೆ ಎದ್ದು ಗುಡಿಸಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕು. 8:30 ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದಾನೆ, ಫೋನ್ ಮಾಡಿದೆ. ಈಗ ಅಷ್ಟರಲ್ಲಿ ಮಾಡಬೇಕಂದ್ರೆ ಫುಲ್ ಕಿಚನ್ ಕ್ಲೀನ್ ಆಗಿಬಿಟ್ರೆ ಬೆಳಗ್ಗೆ ಗುಡಿಸಿ ಪೂಜೆ ಮಾಡಿಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗಾಗಿದೆ ಏನು ಅಂತ ನೋಡೋಣ. ನಾಳೆ ಕಾರ್ ಪೂಜೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನ್ ವೆಜ್ ಚಿಕನ್ ಏನು ಮಾಡಿದ್ನಲ್ಲ, ನಾನು KFC ಮಾಡಿದ್ನಲ್ಲ, ಎಲ್ಲ ಹಂಗೆ ಹೊಳ್ದೋಯ್ತು, ಏನು ಕೂಡ ಖಾಲಿ ಆಗಲಿಲ್ಲ.
ಹೆವಿ ಆಗ್ಬಿಡ್ದು, ಜಾಸ್ತಿ ಮಾಡಿಬಿಟ್ಟ. ಸೊ ಚಿಕನ್ ಮಾಡಿದ ಫ್ರೈ ಬಿರಿಯಾನಿ ಎಲ್ಲ ಹಂಗೆ ಇದೆ. ಕೆಳಗಡೆ ವಾಚ್ಮ್ಯಾನ್ ಆದರೂ ಕೇಳ್ಕೊಂಬೋಗಿ ತಿಂತಾರ ಅಂತ ಅಂದ್ಬಿಟ್ಟು ಕಳಿಸ್ದೆ. ಅವರು ಮಲಗಿಬಿಟ್ಟಿದಾರಂತೆ. ಏನು ಮಾಡೋದು, ಇಟ್ಟಿದ್ದೀನಿ ಹಾಗೆ ಫ್ರಿಜ್ಜಲ್ಲಿ. ನೋಡೋಣ ಬೆಳಿಗ್ಗೆ ಏನಾದರೂ ಅವ್ರು ವಾಚ್ಮ್ಯಾನ್ ತಿನ್ನೋಂಗಿಂತ ಕೊಟ್ಬಿಡೋಣ, ಇಲ್ಲ ಹೊರಗಡೆ ಹಾಕೋಣ ಅಂತ ಅಂದ್ಕೊಂಡು ಫ್ರಿಜ್ಜಿಗೆ ಇಟ್ಟಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆ ಹೋಗೋದು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ, ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಬಾಯ್ ಬಾಯ್.